ವಿದ್ಯಾರ್ಥಿಗಳು ಹಿಂದೆ ಆಗಿರ್ತಾವ ಗಣಿತ, ಈಗ ನೀವು ನೋಡೇ ತಪ್ಪಲಾರ್ದ ಮಾಡಬೇಕು. ಹಿಂದೆ ಆದದ ಗಣಿತಗಳು ಬಂದಿರ್ತಾವ ಅಂದ್ರೆ ನೀವು ತಪ್ಪಲಾರ್ದ ಮಾಡಬೇಕು. ಮೊದಲೇ ನಾ ತಿಳಿಸಿ ಹೇಳಿರ್ತನು, ನೀವು ತಪ್ಪಲಾರ್ದ ಮಾಡಿದಿರಿ ಅಂತಂದ್ರೆ ಅದರದೊಂದು ನಿಮ್ಮ ಮುಂದಿನ ಅಂಕಗಳು ಹೆಚ್ಚಿಗೆ ಸಿಗ್ತಾವಂತ ಅರ್ಥ. ಓಕೆ, ಈಗ ನಾ ತಿಳಿಸ್ತನು ನೋಡಿ. ಮಾಡೋದಾಗ್ಯದಲ್ಲ? ಓಕೆ, ಇದನ್ನ ಎರಡು ರೀತಿ ಒಳಗೆ ಮಾಡ್ಬೋದು. 1297 ಗುಂಡ್ಲೆ 952 ಅದ. ಇದನ್ನ ಹೆಂಗೆ ಮಾಡ್ಬೋದು ಅಂತಂದ್ರೆ 1297 ಗುಂಡ್ಲೆ ಫಸ್ಟ್ ನೀವೇನು ಮಾಡಬೇಕು, ಯಾವ ಅಂಕಿಲೆ ಗುಣಾಕಾರ ಮಾಡಬೇಕು? 900ಲೆ ಗುಣಾಕಾರ ಮಾಡಬೇಕು. ಇದ್ರ ಉತ್ತರ ಬಹಳ ಸರಳ ಬರ್ತದೆ. ಮೊದಲು 900ಲೆ ಗುಣಾಕಾರ ಮಾಡಬೇಕು, ಯಾಕಂದ್ರೆ ಸ್ಥಾನದಲ್ಲೇ ಸಿಗ್ತದೆ. ಆಮೇಲೆ 1297 ಗುಂಡ್ಲೆ 50ರಲ್ಲೇ ಗುಣಾಕಾರ ಮಾಡಬೇಕು. ಆಮೇಲೆ ಏನು ಮುಂದೆಂದು 1297 ನೀವು ಎಷ್ಟರಲ್ಲೇ ಗುಣಾಕಾರ ಮಾಡಬೇಕು? 2ರಲ್ಲೇ ಒಂದು ಗುಣಾಕಾರ ಮಾಡಬೇಕು. ಅಂದ್ರೆ ಏನಾಗ್ತದೆ, ಸರಳ ಆಗಿಬಿಡುತ್ತೆ. ನೋಡಿ ಈ ಪೂಜೆ ನೋಡಿ, 2 ಪೂಜೆ ಹೊರಗಿಡ್ರಿ, 2 ಪೂಜೆ ಹೊರಗಿಟ್ರೆ 9 7 63 ಕೈಲ ಬಂತು 6. ನೋಡ್ರಿ ತಪ್ಪಬಾರದು. 9 81 1 87 ಕೈಲ ಬಂತು 8. ಆಮೇಲೆ 9 2 18 1 8 26 ಕೈಲ ಬಂತು 2. ಆಮೇಲೆ 9 1 9 1 2 11 11 67 300 ಬರ್ತದೆ. ಎಷ್ಟು? 11 67 300. 11 67 300. 11 11 67 300 ಬರ್ತೀವಿ. ಇದನ್ನು ಕರೆಕ್ಟಾಗಿ ಸ್ಥಾನದಲ್ಲಿ ಪ್ರಕಾರ ಕರೆಕ್ಟಾಗಿ ಹಚ್ಕೊಳ್ರಿ. 11 67 300. ಆಮೇಲೆ ಈಗ 50 ಈ ಪೂಜೆ ಇದರ ಸರ್ತೆ ಇಡ್ರಿ, ಇದರ ಸರ್ತೆ ಇಡ್ರಿ. 5 7 35 ಸ್ಥಾನದಲ್ಲಿ ನೋಡ್ರಿ. 5 7 35 ಕೈಲ ಬಂತು 3. 5 7 35 ಕೈಲ ಬಂತು 3. 5 7 35 ಕೈಲ ಬಂತು 3. 5 5 9 45 45 1 3 48 ಕೈಲ ಬಂತು 4. 5 2 10 1 4 14 ಕೈಲ ಬಂತು 1. ಆಮೇಲೆ 5 1 5 1 6. ಸ್ಥಾನದಲ್ಲಿ ಪ್ರಕಾರ ಕರೆಕ್ಟಾಗಿ ನೀವು ಹಾಕ್ಬೇಕು. ನೋಡಿ 1 ಇನ್ನು ಸ್ಥಾನದಲ್ಲಿ ನೋಡ್ಕೊಡ್ರಿ. ಇದು ಹಿಂಗೆ, ಇದು ಹಿಂಗೆ, ಇನ್ನೊಂದು ಸ್ವಲ್ಪ ಇರ್ತದೆ ನೋಡಿ. ಆಮೇಲೆ 5 2 ಹಿಂಗೆ ಮಾಡಿದ್ರು ಬರ್ತದೆ. 2 2 7 14 ಕೈಲ ಬಂತು 1. ಆಮೇಲೆ 2 9 18 1 19 ಕೈಲ ಬಂತು 1. ಆಮೇಲೆ 2 2 4 1 5 5. ಆಮೇಲೆ 2 1 2 ನೋಡಿ ಹಿಂಗೆ ಕೂಡಿಸ್ಬಿಡೋದು. ನೋಡಿ 4ಕ್ಕೆ 4 9 1 5 14 ಕೈಲ ಬಂತು 4. 6 1 8 14 1 3 17 ಕೈಲ ಬಂತು 1. 3 7 7 7 14 ಕೈಲ ಬಂತು 1. 6 1 7 7 6 13 13 ಕೈಲ ಬಂತು 1. 1 1 2 1ಕ್ಕೆ 1. 123 47 44 123 ನೋಡ್ಬೇಕಾದ್ರೆ 123 47 44 ಆನ್ಸರ್ ಹೆಂಗೆ ಹಚ್ಕೋಬೇಕು? 123 47 44. ನಿಮ್ಮ ರೂಢಿ ಹೆಂಗದ ಅಂತಂದ್ರೆ ಒಂದರ ತಳಗ ಒಂದಿಟ್ಟು ಗುಣಾಕಾರ ಮಾಡೋದು ನಿಮ್ಮ ರೂಢಿ ಇರ್ತದೆ. ನೀವು ಹಾಗೂ ಮಾಡ್ಬೋದು. ಸುಮ್ ತೋರಿಸಿದೆ ಎಮರ್ಜೆನ್ಸಿ ಹಿಂಗೂ ಗುಣಾಕಾರ ಮಾಡ್ಬೋದು ನೀವು ಅಂತ ತಿಳಿತಲ್ಲ. 64 8 5 0 ಇಂಥವೆಲ್ಲ ಬರ್ತಾವೆ ನಿಮ್ಗೇನು. ಅದನ್ನು ನೋಡಿ
ಇನ್ನು ಇದನ್ನು ಹಿಂಗೆ ತಿಳಿಸಿದ ಅದನ್ನು ನಾನು ಬೇರೆ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. 21 45 ಗುಂಡ್ಲೆ 1 3 2 6 ಮಂದಿ ಬರ್ತಿತ್ತು ಅಂದ್ರೆ 26ರಲ್ಲೇ ಮಾಡ್ಬೋದು. ಬರಲಿಲ್ಲ ಅಂದ್ರೆ 6 ಇಡ್ಲಿ 30 ಕೈಲ ಬಂತು 3. ನೋಡ್ರಿ ಪದ್ಧತಿ ಪ್ರಕಾರ 6 4 24 1 3 27 ಕೈಲ ಬಂತು 2. 6 1 6 1 2 8 6 2 12 6 5 33 6 4 24 1 3 27 6 1 6 1 2 8 6 2 12 ಒಂದು ಗುಂಡ್ಲೆ ಹಾಕಿ 45 2 90 ಮೈಗೆ 45 2 90 21 2 42 ಈಗ 2 ಗುಂಡ್ಲೆ ಹಾಕ್ಬೇಕು. ಇನ್ನು 3 3 5 15 ಕೈಲ ಬಂತು 1. 3 4 12 1 13 ಕೈಲ ಬಂತು 1. 3 1 3 1 4 ಆಮೇಲೆ 3 2 6. ಈಗ 3 ಗುಂಡ್ಲೆ ಹಾಕ್ಬೇಕು. ಈಗ 2 ಹಾಕಿರಿ, ಈಗ 3 ಗುಂಡ್ಲೆ ಹಾಕಿರಿ. ಈಗ 5ಕ್ಕೆ 5 4ಕ್ಕೆ 4 1ಕ್ಕೆ 1 2ಕ್ಕೆ 2. ನಿಮಗೆ ಹಿಂಗೆ ರೂಢಿ ಅದ, ಹಿಂಗೆ ಮಾಡಿ. 0 7 9 1 5 14 1 8 22 ಕೈಲ ಬಂತು 2. 2 5 7 3 10 12 1 2 14 ಕೈಲ ಬಂತು 1. 4 3 12 1 13 1 14 ಕೈಲ ಬಂತು 1. 6 2 8 2ಕ್ಕೆ 2. ಇದು ಆನ್ಸರ್ ಹಚ್ಚಾಗ ನಾವು ಚೆಕ್ ಮಾಡಬೇಕಾಗ್ತದೆ, ಯಾಕಂದ್ರೆ ಕರೆಕ್ಟ್ ಅದ ನಾವು ಇಲ್ಲೋ ನೋಡ್ಬೇಕಾಗ್ತದೆ. 8 28 44 270 ಕರೆಕ್ಟ್ ಆನ್ಸರ್. ಆನ್ಸರ್ ಇಸ್ ಕೊಟ್ಟು 2 8 4 4 2 7 0. ನೋ ಹಿಂಗೂ ಮಾಡ್ಬೋದು, ಬೇಕಾದಾಗ ಮಾಡ್ರಿ. ನೀವು ಹೆಂಗೆ ನಿಮಗೆ ಹೆಂಗೆ ಸರಿ ಅನ್ನಿಸ್ತದ ಹಂಗೆ ಮಾಡಿ. ಯಾವುದು ಸರಳ ಅನ್ನಿಸ್ತದ ಅದು ಮಾಡಿ. ಯಾವ್ದು ಮಾಡಿದ್ರೆ ನಮ್ಗೆ ಉತ್ತರ ಒಂದು ಕರೆಕ್ಟ್ ಮಾಡಿಕೊಟ್ರೆ ಸಾಕು. ಈಗಂತೂ ಗುಣಾಕಾರ ಬಂದೇ ಬರ್ತಾವ. ಮುಂದಿನ ಗಣಿತಗಳು ಚೇಂಜ್ ಆಗ್ತಾವ, ಲಕ್ಷ ಕೊಟ್ಟು ನೋಡಿ.